ನ್ಯೂ ಮಾಮೀಸ್ ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ರೆಸ್ಪೆರಿ ಫ್ರೂಟ್ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಅಕೌಂಟ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿರೋ ಅಂಥವ್ರಿಗೂ ಶೇರ್ ಮಾಡಿ. ನನ್ನ ಅಕೌಂಟಲ್ಲಿ ಫ್ರೂಟ್ ಸೀರೀಸ್ನ ಮಾಡಿದ್ದೀನಿ, ಬಹಳಷ್ಟು ಫ್ರೂಟ್ ಸೀರೀಸ್ನ ಮಾಡಿದ್ದೀನಿ. ನಿಮಗೆ ಬೇಕಾದಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡಿ. ರೆಸ್ಪೆರಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ಬಹಳ ಒಳ್ಳೆಯದು, ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಯಾವುದೇ ಥರದ ಹಾನಿಯಾಗದೇ ಇರೋ ಥರ ದೇಹಕ್ಕೆ ರಕ್ಷಿಸುತ್ತದೆ, ಹಾಗೆ ಓವರಾಲ್ ಡೆವಲಪ್ಮೆಂಟ್ಗೆ ಬಹಳನೇ ಒಳ್ಳೆಯದು ರೆಸ್ಪೆರಿ ಫ್ರೂಟ್ ಅಂತಲೇ ಹೇಳ್ಬೋದು. ಡೈಜೆಷನ್ ಸಿಸ್ಟಮ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಏನಾದರೂ ನಮಗೆ ಡೈಜೆಷನ್ ಆಗಿಲ್ಲ ಅಥವಾ ಹೊಟ್ಟೆನಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದಾಗ ಈ ರೆಸ್ಪೆರಿ ಫ್ರೂಟ್ ತುಂಬಾ ಸಹಾಯ ಮಾಡುತ್ತೆ. ಫ್ರೂಟ್ನ ಯಾವಾಗಿಂದ ಕೊಡ್ಬೋದು ಅಂತ ಹೇಳಿದ್ರೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಲ್ವ ಆವಾಗಿಂದ ಕೊಡ್ಬೋದು. ಮಕ್ಕಳಿಗೆ 6 ಮಂತ್ಸ್ ಆಗಿದೆ ಅಂತ ಹೇಳಿದಾಗ ಸ್ಮ್ಯಾಶ್ ಅಥವಾ ಪೇಸ್ಟ್ ರೂಪದಲ್ಲಿ ಕೊಡಿ. 1 ಇಯರ್ ಆಗಿದೆ ಅಂತಂದರೆ ನೀಟಾಗಿ ವಾಶ್ ಮಾಡಿ ಲಿಮಿಟೆಡಾಗಿ ಕೊಡಬೇಕು, ಜಾಸ್ತಿನೂ ಕೂಡ ಕೊಡೋಕ್ಕೆ ಹೋಗಬಾರ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.